ಬ್ರಹ್ಮಸ್ಥಾನಕ್ಕೂ ದೇವಸ್ಥಾನಕ್ಕೂ ನಿಕಟ ಸಂಬಂಧವಿದೆ. ಅಲ್ಲಿಯ ಪ್ರತಿ ಕಾರ್ಯಕ್ರಮಗಳಲ್ಲಿಯೂ ನಮ್ಮ ಪಡುಬಿದ್ರಿ ಬ್ರಾಹ್ಮಣ ಸಮಾಜ ತೊಡಗಿಸಿಕೊಳ್ಳುತ್ತದೆ. ಇಂತಹ ಒಂದು ಮಹತ್ ಕಾರ್ಯ ಆಗುವಾಗ ವನದುರ್ಗ ಟ್ರಸ್ಟಿನ ವತಿಯಿಂದಲೂ ನಮ್ಮ ಪಡುಬಿದ್ರಿ ಬ್ರಾಹ್ಮಣ ಸಮಾಜದ ವತಿಯಿಂದಲೂ ಕೂಡ ಏನಾದರೂ ಸೇವೆ ಮಾಡಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಸಮಾಜದ ಒಂದು ಮಹಾಸಭೆಯನ್ನು ಕರೆದು ಅದರಲ್ಲಿ ನಿರ್ಣಯಿಸಿದಂತೆ ರೂಪಾಯಿ 1,10,00,000 ವೆಚ್ಚದ ತೀರ್ಥ ಮಂಟಪ, ಅದರೊಟ್ಟಿಗೆ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದ ವಸಂತ ಮಂಟಪವನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಅವರ ವೈಯಕ್ತಿಕ ಕೊಡುಗೆಯಾಗಿ ಕೂಡ ಅವರು ಸೇವಾ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗೆ 1,50,00,000 ರೂಪಾಯಿಯನ್ನು ನಾವು ಈಗಾಗಲೇ ಟ್ರಸ್ಟಿನ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರಿಗೆ ಹಸ್ತಾಂತರಿಸಿದ್ದೇವೆ. ನಮಗೆ ಸಮಾಜ ಬಾಂಧವರಿಂದ ಮತ್ತು ಹಣ ಬರಲಿಕ್ಕೆ ಬರ್ತಾ ಇತ್ತು. ಅದನ್ನು ಸರಿಯಾಗಿ ವಿನಿಯೋಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಕೆಲಸ ಆಗುವಾಗ, ಪುನರ್ನಿರ್ಮಾಣವಾಗುವಾಗ ದೇವಳದ ಪಲ್ಲಕ್ಕಿ, ಹಳೆಯ ಪಲ್ಲಕ್ಕಿ, ಬೆಳ್ಳಿ ಪಲ್ಲಕ್ಕಿ ಇತ್ತು. ನಮ್ಮ ಸದಸ್ಯರುಗಳ ಒಂದು ಅಭಿಪ್ರಾಯದಂತೆ ಬಂಗಾರಿನ ಪಲ್ಲಕ್ಕಿಯನ್ನು ನಾವು ನಮ್ಮ ಸಮಾಜದ ವತಿಯಿಂದ ಒಪ್ಪಿಸುವ ಎಂದು ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ನಾವು ನಿಶ್ಚಯಿಸಿದ್ದೆವು. ಅದೇ ರೀತಿ ಮಹಾಗಣಪತಿ ದೇವರ ಗರ್ಭಗುಡಿಯ ಬಾಗಿಲಿಗೆ ಬೆಳ್ಳಿಯ ಹೊದಿಕೆ, ಇದು ಎರಡೊಟ್ಟಿಗೆ 1,20,00,000 ವೆಚ್ಚ ಆಗುತ್ತದೆ. ಇದಲ್ಲದೆ ಬ್ರಹ್ಮಕಲಶದ ದಿವಸ ಎಂದರೆ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶದ ದಿವಸ 2ನೇ ತಾರೀಕು ಮೇ, ಆ ದಿವಸ ಮಹಾಸಂತರ್ಪಣೆ, ಅದು ಕೂಡ ನಮ್ಮ ಬ್ರಾಹ್ಮಣ ಸಮಾಜದ ವತಿಯಲ್ಲೇ ನಡೆಯುತ್ತಿದೆ. ಹೂ ಅಲಂಕಾರ ಮತ್ತು 4 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಪ್ರಾಯೋಜಕವನ್ನು ನಾವು ತೆಗೆದುಕೊಂಡಿದ್ದೇವೆ. ಒಟ್ಟಿಗೆ ಸುಮಾರು 3 ಕೋಟಿ ರೂಪಾಯಿಯಷ್ಟು ಸೇವಾ ರೂಪದಲ್ಲಿ ನಾವು ಈ ರೀತಿ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಾಳ್ದು 25ನೇ ತಾರೀಕು ಶನಿವಾರ ಸಾಯಂಕಾಲ 3:30 ಗಂಟೆಗೆ ನಮ್ಮ ಖಡ್ಗೇಶ್ವರಿ ಸನ್ನಿಧಾನದಲ್ಲಿ ಪೂರ 10 ಸಂವತ್ಸರ ಬಂದ ಅತಿಥಿಗಳೆಲ್ಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ಆ ಬಂಗಾರದ ಪಲ್ಲಕ್ಕಿ ಮತ್ತು ಬೆಳ್ಳಿಯ ಹೊದಿಕೆಯನ್ನು ಮೆರವಣಿಗೆಯ ಮೂಲಕ ಶೋಭಾಯಾತ್ರೆಯಲ್ಲಿ, ಅದರಲ್ಲಿ ಬೇರೆ ಬೇರೆ ತಂಡಗಳು ಬರ್ತಾ ಇದೆ. ಭಜನಾ ತಂಡ ಉಂಟು, ಚೆಂಡೆ ವಾದನ ಉಂಟು. ಹೀಗೆ ಅದೊಂದು ಭವ್ಯವಾದ ಒಂದು ಮೆರವಣಿಗೆ ರೂಪದಲ್ಲಿ ನಾವು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಬೇಕು ಎನ್ನುವ ಸಂಕಲ್ಪವನ್ನು ನಾವು ಇಟ್ಟುಕೊಂಡಿದ್ದೇವೆ. ಸಾಧ್ಯವಾದಷ್ಟು ನಾವು ಇಲ್ಲಿ ಎಲ್ಲ ಆಮಂತ್ರಣ ಪತ್ರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ನಿಮ್ಮಲ್ಲಿ ಪ್ರಚಾರವನ್ನು ಪಡೆಯಬೇಕಾದರೆ ನಿಮ್ಮ ಸಹಕಾರ ಅತಿ ಅಗತ್ಯ ಉಂಟು. ನೀವು ಕೂಡ ಈ ಬಗ್ಗೆ ಸಾಧ್ಯವಿದ್ದಷ್ಟು ಪ್ರಚಾರ ಕೊಟ್ಟು ನಾಳ್ದು 25ನೇ ತಾರೀಕು ನಡೆಯುವ ಕಾರ್ಯಕ್ರಮ ಯಶಸ್ವಿಯಾಗಿ ಒಳ್ಳೆಯ ರೀತಿಯಲ್ಲಿ ಆಗುವಂತೆ ನಮಗೆ ಸಹಕಾರ ನೀಡಬೇಕು. ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀ ಬಾದರು ಅವರ ಉಪಸ್ಥಿತಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯ DC ಕೂಡ ಬರ್ತೇನೆ ಹೇಳಿದ್ದಾರೆ. MLA ಕುರ್ಮೆ ಸುರೇಶ್ ಶೆಟ್ಟಿ ಇದ್ದಾರೆ. ನಮ್ಮ ಹಿರಿಯ ಸಂಶೋಧಕರಾದ ಕುಂಡಂತಾಯ ಕೂಡ ಇದ್ದಾರೆ, KL ಕುಂಡಂತಾಯ ಕೂಡ ಅವರು ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿದ್ದಾರೆ. ಹಾಗೆ ದೇವಳದ ಅಧಿಕಾರಿಗಳಾದ ಉಪಾಧ್ಯಾಯರು ಮತ್ತು ಟ್ರಸ್ಟ್ ಅವರು ಅನುವಂಶಿಕ ಮುಕ್ತೇಶ್ವರ ಕೂಡ ಸಭೆಯಲ್ಲಿ ಇರ್ತಾರೆ. ಅರ್ಚಕರು, ದೇವಳದ ತಂತ್ರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಬೇಂದ್ರೆ ಶಿವಳ್ಳಿ ಬ್ರಾಹ್ಮಣ 10 ಸಂವತ್ಸರ ಪರವಾಗಿ ವನದುರ್ಗ ಟ್ರಸ್ಟ್ನ ಮೂಲಕ ನಾವು ಅರ್ಪಣೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿ ನಡೆಯುವಂತೆ ದೇವರು ನಮ್ಮನ್ನು ಅನುಗ್ರಹಿಸಲಿ ಮತ್ತು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸಾರ್ವಜನಿಕ ಅನ್ನ ಸಂತರ್ಪಣೆ ಇದ್ದಾಗ ಹಸಿರು ಮೆರವಣಿಗೆಯನ್ನು ದೇವಳದಲ್ಲಿ ಪ್ರಾರ್ಥನೆ ಮಾಡಿ ಸರ್ವಿಸ್ ರೋಡ್ನಲ್ಲಿ ನಾವು ಅಂಚನ್ ಫಾರ್ಮೇಸಿ ಅಲ್ಲಿ ಆ ಮಾರ್ಗವಾಗಿ ನಾವು ಇಲ್ಲಿ ಬ್ರಹ್ಮಸ್ಥಾನದ ಸನ್ನಿಧಾನಕ್ಕೆ ಬರ್ತಾ ಇತ್ತು. ಈ ಸಲ ಪಲ್ಲಕ್ಕಿಯನ್ನು ಮತ್ತು ನಮ್ಮ ಮೆರವಣಿಗೆ ಕೂಡ ಇಲ್ಲಿಂದ ಹೊರಟು ಅದೇ ಮಾರ್ಗವಾಗಿ ದೇವಳಕ್ಕೆ ನಾವು ಹೋಗ್ತಾ ಇದ್ದೇವೆ. ನಮ್ಮ ಬ್ರಾಹ್ಮಣ ಸಮಾಜ ಬಾಂಧವರೆಲ್ಲ ಬರ್ತಾರೆ. ನಾವು ಹೆಚ್ಚಿನ ಸಂಖ್ಯೆಯನ್ನು ನಿರೀಕ್ಷೆ ಮಾಡ್ತಿದ್ದೇವೆ. ಯಾಕಂದರೆ ಮರುದಿವಸ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಇದೆ, ಹೊರೆ ಕಾಣಿಕೆ. 2 ದಿವಸ ಬರಲಿಕ್ಕೆ ಕೆಲವರಿಗೆ ಅನಾನುಕೂಲ ಆದೀತು. ಆದರೂ ನಾವು ಒಳ್ಳೆಯ ಸಂಖ್ಯೆಯನ್ನು ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ.
ಅದನ್ನು ಬೆಳಿಗ್ಗೆ ಜ್ಯೂಸ್ ಮಾಡಿ